ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಆರ್ ಜೆ ಬೈಕರ್ ಕನ್ನಡಿಗ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ, ಗೋಪ್ರೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದನೇ. ಗೋಪ್ರೋದಲ್ಲಿ ಯಾವ ಥರ ಬರುತ್ತೆ, ವಾಯ್ಸ್ ಯಾವ ಥರ ಕೇಳಿಸುತ್ತೆ ಎಲ್ಲನೂ. ಫಸ್ಟ್ ವೀಡಿಯೋ ಮಾಡಿ ಹಾಕಿದಾಗ ಅದು ಮೊಬೈಲಲ್ಲಿ ಮಾಡಿರೋದು ವೀಡಿಯೋ. ಅದು ಮೊಬೈಲ್ ತುಂಬ ಡಿಸ್ಟೆನ್ಸಲ್ಲಿ ದೂರ ಇತ್ತು, ಅದರಿಂದ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ. ಪ್ರತಿಯೊಬ್ಬರೂ ಅದನ್ನೇ ಹೇಳ್ತಾಯಿದ್ರಿ, ವಾಯ್ಸ್ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡಬೇಕಾಗಿತ್ತು ಅಂತ. ಫಸ್ಟ್ ಟೈಮ್ ವೀಡಿಯೋ ಮಾಡಿರೋದು, ಅದಕ್ಕೋಸ್ಕರ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಗೋಪ್ರೋದಲ್ಲಿ ವೀಡಿಯೋ ಮಾಡ್ತಾ ಇರೋದು ಮೈಕು ಇದೆ ಸಪ್ರೇಟಾಗಿ. ಆ ಮೈಕಿಂದ ನಿಮಗೆ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ. ಮತ್ತು ಕೆಲವೊಬ್ಬರು ಕೇಳ್ತಾಯಿದ್ರು, ಏನು ಬ್ರೋ ನೀವು ತೊಗೊಂಡ್ರೋ ಗೋಪ್ರೋ ಬಗ್ಗೆ ಹೇಳಿದ್ರಿ, ಆದರೆ ನಿಮ್ಮ ಮನೇಲಿ ಯಾರಿಗೂ ಹೇಳಿಲ್ವಾ ಪ್ರೈಸ್ ಎಷ್ಟಾಯಿತು ಏನು ಎತ್ತ ಅಂತ. ಸೀರಿಯಸ್ಲಿ ಹೇಳಿದ್ದೀನಿ, ಆದರೆ ಆಗಿರೋಷ್ಟು ಹೇಳಿಲ್ಲ, ಕಮ್ಮಿನೇ ಹೇಳಿದ್ದೀನಿ. ಯಾಕಂದರೆ ನಮ್ಮ ಅಮ್ಮ ತೊಗೊಂಡು ಬಂದಿದ್ದ ದಿವಸನೇ ತುಂಬ ನೋಡ್ಬಿಟ್ಟೆ ಶಾಕಾಗಿ, ಇವ್ನಿಗೆ ಯಾಕೆ ಈ ಥರ ಮಾಡ್ತವನೆ ಅಂತ ಬೈದರು. ಊಟಕ್ಕೆ ಹಾಕ್ಬೇಕಾದ್ರೂ ಬೈದರು, ಮಲಗಬೇಕಾದ್ರೂ ಬೈದರು, ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಬೈದರು. ಬೈಸ್ಕೊಂಡು ಸುಮ್ಮನಾದೆ. ನಮ್ಮ ಅಪ್ಪನೂ ಬೈದರು, ಆದ್ರೂ ನಮ್ಮಪ್ಪ ಬೈದ್ಬಿಟ್ಟು ಸುಮ್ಮನಾದ್ರು, ಏನೋ ಬಿಡು ಹೋಗ್ಲಿ ಹುಡುಗ ಮಾಡಲಿ ಅಂತ. ಅದಕ್ಕೆ ನಮ್ಮಪ್ಪ ಅಂದರೆ ನನಗೆ ತುಂಬ ಇಷ್ಟ, ನಮ್ಮಮ್ಮ ಅಂದ್ರೂ ತುಂಬ ಇಷ್ಟ. ಆದ್ರೂ ಅಮ್ಮ ಬೈತಿದೆ, ಒಂದು 2-3 ದಿವಸ ಬೈತಿದೆ, ಆಮೇಲೆ ಸುಮ್ಮನಾಗೋಯ್ತಾರೆ ನಾರ್ಮಲಾಗಿ. ನಿನ್ನೆ ನೋಡಿದ್ರೆ ಎಲ್ಲೋ ಹೋಗಿದ್ದೆ ಅಂದ್ಬಿಟ್ಟು, ಏನೋ ಹೊಸ ವೀಡಿಯೋ ಮಾಡಿ ಹಾಕಿದ್ರ ಅಂದರು. ಇರೋದು ಬಂದರೆ ಹೆಂಗೆ ಅಂದರೆ, 24,000 ಗೋಪ್ರೋನ 20 ಮೈಕ್ ಅಡಾಪ್ಟರ್ 4,500 ರೂಪಾಯಿ. ಮೈಕ್ ಅಡಾಪ್ಟರ್ನ 400 ರೂಪಾಯಿ, 1,000 ರೂಪಾಯಿ ಮೈಕ್ನ 100 ರೂಪಾಯಿ, 1,500 ರೂಪಾಯಿ ಗೋಪ್ರೋ ಉಲಾಂಜಿ ಕೇಸ್ ಇದೆಯಲ್ಲ ಅದನ್ನು 250 ರೂಪಾಯಿ. ಆ ಥರ ಪ್ರೈಸ್ ಹೇಳಿದ್ದೀನಿ, ಅದಕ್ಕೆ ಸುಮ್ಮನೆ ಆಗೋಗಿದ್ದಾರೆ. ಏನು ಮಾಡೋದು, ಸ್ವಲ್ಪ ಹುಡುಗ ಬೆಳೀಲಿ ಅಂತ ನಾನು ತೊಗೊಂಬಿಟ್ಟೆ. ಪ್ಲೀಸ್ ಎಲ್ಲರೂ ಇದೇ ಥರನೇ ಸಪೋರ್ಟ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನಗೆ ಚಾನಲ್ಗೆ. ರೀಲ್ಸ್ ಅಂತೂ ತುಂಬ ಜನ ವ್ಯೂಸ್ ಆಗ್ತಿದೆ, ಆದರೆ ಫಾಲೋ ಅಂತೂ ಯಾರೂ ಮಾಡ್ತಾಯಿಲ್ಲ ಇನ್ಸ್ಟಾದಲ್ಲಿ. ಒಂಚೂರು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ರೀತಿ ಒಂದು ಮಿಡಲ್ ಕ್ಲಾಸ್ ಹುಡುಗನ್ನ ಸ್ವಲ್ಪ ಬೆಳೆಸಿ. ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ, ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಆದಷ್ಟು ಮಾಡ್ತೀನಿ. ನಾನು ಇವಾಗ ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ, ಕೆಲಸದಲ್ಲಿ ವೀಕ್ ಆಫ್ ಕೊಟ್ಟಿದ್ರು ಇವತ್ತು, ಅದಕ್ಕೇ ನಮ್ಮ ಅಕ್ಕನಿಗೆ ಮೀಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಅವಳಿಗೂ ಹೇಳಿದ್ದೆ ಗೋಪ್ರೋ ತೊಗೊಂಡಿರೋ ಬಗ್ಗೆ. ಅವಳು ಆದರೆ ಹೆಂಗೆ ಹಾಕ್ಕೊಂಬರ್ತಾನೆ, ಏನು ಎತ್ತ ಹೆಂಗೆ ಮಾಡ್ತಾನೆ ಅಂತ ಅವಳಿಗೂ ಏನೂ ಗೊತ್ತಿಲ್ಲ. ಆದರೂ ಅವಳು ಮಾಡು ಒಳ್ಳೆಯದಾಗಲಿ ಅಂತ ಅವಳು ಹೇಳವಳೆ. ನಮ್ಮ ಭಾವನೂ ಹೇಳವ್ರೆ. ಗೋಪ್ರೋ ತೊಗೋಬೇಕಾದ್ರೆ ನಮ್ಮ ಭಾವನೇ ಬಂದಿದ್ದು. ನಮ್ಮ ಅಕ್ಕನೇ ಫೋನ್ ಮಾಡ್ತಾವಳೆ, ಎತ್ತಲ್ಲ. ಸೀದಾ ಅವಳು ಆಫೀಸ್ ಮುಂದೆ ಹೋಗೋಣ, ಏನಂತಾಳೆ. ಗಾಂಧಿ ಬಜಾರ್ ಏನೋ. ಅಲ್ಲೇ ನಿಂತವಳೆ. ರಂಜಿನಿ, ಹಾಯ್ ರಂಜಿನಿ ಅವರೇ, ಹಾಯ್ ಹೇಳ್ಬಿಡಿ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಟೋಪಿ ಹಾಕ್ಬಿಡಕ್ಕೆ, ಟೋಪಿ ಹಾಕಿರೋ ಬರೋದಿಲ್ಲ. ಅದು ಇವಾಗ ಗಾಳಿ ಹೊಡೆದಂಗೆ ಅದಕ್ಕೂ ಗಾಳಿ ಬೇಕು ತಾನೆ.
A few moments later. ಬೆಂಗಳೂರ್ದು ವೆದರು ಯಪ್ಪ, ರಾತ್ರಿ ಎಲ್ಲ ಮಳೆ ಬರ್ತದೆ, ಬೆಳಗ್ಗೆ ಹೊತ್ತು ನೋಡಿದ್ರೆ ಹಿಂಗೆ ಬಿಸಿಲು ಹೊಡಿತದೆ. ಇದರಲ್ಲಿ ಬೇರೆ ಗಾಡಿ ಬೇರೆ ಹೀಟಾಗಿ ಸಿಗ್ನಲ್ಲು ಜಾಮು. ಏನಪ್ಪ ಬೆಂಗಳೂರ್ದಂತೂ ಫುಲ್ಲು ರೋದನೆ. ಸಿಗ್ನಲಲ್ಲಂತೂ ಗಾಡಿ ಓಡ್ಸೋಕ್ಕೆ ಆಗಲ್ಲ ಅವರು. ಇವತ್ತು ವೀಡಿಯೋ ಮಾಡಿರೋದೆಲ್ಲ ಗೋಪ್ರೋಯಿಂದಾನೆ. ಮತ್ತು ವಾಯ್ಸ್ ಹೆಂಗಿತ್ತು ಕಮೆಂಟ್ ಮಾಡಿ, ವಿಡಿಯೋ ಹೆಂಗಿದೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನ ಇನ್ಸ್ಟಾ ಐ ಡಿ RJ ಬೈಕರ್ ಕನ್ನಡಿಗ ಅಂತ ಇದೆ ಇನ್ಸ್ಟಾ ಐ ಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.